ಇಡೀ ಜಗತ್ತು ಮತ್ತೊಂದು ಮಹಾಯುದ್ಧದ ಸನಿಹಕ್ಕೆ ಬಂದು ನಿಂತಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ಮುಂದೆ ಯುದ್ಧ 2.0 ಆರಂಭವಾಗಲಿದ್ದು, ಭೀಕರ ಆತಂಕ ಈಗ ಇಡೀ ವಿಶ್ವವನ್ನ ಕಾಡತೊಡಗಿದೆ. ಇರಾನ್ ಜೊತೆಗಿನ ಅಮೆರಿಕದ ಕದನ ವಿರಾಮ ಅಧಿಕೃತವಾಗಿ ಅಂತ್ಯಗೊಂಡಿದೆ ಅಂತ ಟ್ರಂಪ್ ಗುಡುಗಿದ್ದಾರೆ. ನ್ಯಾಟೋ ಶೃಂಗಸಭೆಯ ವೇಳೆ ಅತ್ಯಂತ ಆಕ್ರಮಣಕಾರಿ ಹೇಳಿಕೆ ನೀಡಿರುವ ಟ್ರಂಪ್, ಇರಾನ್ ಜೊತೆ ಮಾತುಕತೆ ನಡೆಸುವುದು ಕೇವಲ ಸಮಯ ವ್ಯರ್ಥ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ಇರಾನ್ ಮೇಲೆ ಹಿಂದಿಗಿಂತಲೂ ಕೂಡ ಅತ್ಯಂತ ತೀವ್ರವಾದ ದಾಳಿ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಈ ಯುದ್ಧದ ಬೆಂಕಿಗೆ ತುಪ್ಪ ಸುರಿಯುವಂತೆ ಇದೇ ಮೊದಲ ಬಾರಿಗೆ ಇರಾನ್ ವಿರುದ್ಧದ ಸಮರಕ್ಕೆ ನ್ಯಾಟೋ ಪಡೆ ಎಂಟ್ರಿ ಕೊಡುವ ಮುನ್ಸೂಚನೆಯನ್ನ ಸಿಕ್ಕಿದೆ. ಇರಾನ್ ಮೇಲಿನ ದಾಳಿಗೆ ಅಮೆರಿಕದ ನೆರವಿಗೆ ನಿಲ್ಲುವಂತೆ ನ್ಯಾಟೋ ದೇಶಗಳಿಗೆ ಟ್ರಂಪ್ ಆಗ್ರಹವನ್ನ ಮಾಡಿದ್ದಾರೆ. ಘೋಷಣೆಯನ್ನ ಮಾಡಿರುವಂಥದ್ದು ಮತ್ತೆ ಇಡೀ ಜಗತ್ತಿಗೆ ಸಂಕಷ್ಟವನ್ನ ತಂದಿದೆ. ಇರಾನ್ ಜೊತೆಗಿನ ಅಮೆರಿಕ ಕದನ ವಿರಾಮ ಅಂತ್ಯ, ಮಧ್ಯಪ್ರಾಚ್ಯದಲ್ಲಿ ಇನ್ಮುಂದೆ ಶುರುವಾಗಲಿದೆ ಯುದ್ಧ 2.0. ಇರಾನ್ ಜೊತೆ ಮಾತುಕತೆ ಸಮಯ ವ್ಯರ್ಥ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ಶೃಂಗಸಭೆಯ ವೇಳೆ ಡೊನಾಲ್ಡ್ ಟ್ರಂಪ್ ಮಹತ್ವದ ಹೇಳಿಕೆಯನ್ನ ನೀಡಿರುವಂಥದ್ದು. ಇರಾನ್ ಮೇಲೆ ಹಿಂದಿಗಿಂತಲೂ ಕೂಡ ತೀವ್ರ ದಾಳಿ ಅಂತ ಹೇಳಿ ಟ್ರಂಪ್ ಹೇಳಿರುವಂಥದ್ದು. ಇದೇ ಮೊದಲ ಬಾರಿಗೆ ಇರಾನ್ ವಿರುದ್ಧ ಸಮರಕ್ಕೆ ನ್ಯಾಟೋ ಈಗ ಎಂಟ್ರಿ ಕೊಡುತ್ತಾ ಅನ್ನೋ ಪ್ರಶ್ನೆ. ಇವರಿಗೆ 5,000ಕ್ಕೂ ಹೆಚ್ಚು ಬಾರಿ ಇರಾನ್ ಮೇಲೆ ದಾಳಿಗೆ ನ್ಯಾಟೋ ನೆರವು ನೀಡಿರುವಂಥದ್ದು. ನ್ಯಾಟೋ ಪ್ರಧಾನ ಕಾರ್ಯದರ್ಶಿಯಿಂದ ಕಾರ್ಯಾಚರಣೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದರೆ ನ್ಯಾಟೋ ಸೈನ್ಯ ಕಾರ್ಯಾಚರಣೆಯ ಬಗ್ಗೆ ಅಂತಿಮ ನಿರ್ಧಾರವಾಗಿಲ್ಲ. ಅಮೆರಿಕ ನೆರವಿಗೆ ನಿಲ್ಲಲು ನ್ಯಾಟೋಗೆ ಟ್ರಂಪ್ ಆಗ್ರಹ ಕೇಳಿಬರ್ತಾ ಇದೆ. ಹಾಗಾದರೆ ಟ್ರಂಪ್ ಆಗ್ರಹಕ್ಕೆ ಮಣಿದು ಇರಾನ್ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತಾ ನ್ಯಾಟೋ ಅನ್ನೋ ಪ್ರಶ್ನೆ. It's a very interesting question. To me, I think it's over. I don't want to deal with them anymore. They're scum. You know what scum is? They're scum. They're sick people. They're led by sick people. And they're vicious, violent people. And if they had a nuclear weapon, they'd use it. As far as I'm concerned, it's over. I'll speak to our negotiators. They want to negotiate. They're good people. Steve Witkoff, Jared Kushner. But they have to come back to me. As far as I'm concerned, it's just a waste of time dealing with them. They're liars. We make a deal. And if I make a deal with him...